ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲೇ ಮೇಷರಾಶಿಯವರಿಗೆ ಉತ್ತಮ ದಿನವಾಗಿದೆ. ಈ ರಾಶಿಗೆ ಚಂದ್ರ ಬಂದಿರೋದ್ರಿಂದ ಹಿಂದಿನ 2-3 ದಿನಗಳ ಮನಸ್ಸಿನ ನೋವು, ವೇದನೆಗಳೆಲ್ಲವೂ ಪರಿಹಾರವಾಗುತ್ತವೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಷ್ಟ ದಿನ. ವ್ಯಯ ಭಾವದಲ್ಲಿ ಚಂದ್ರ ಬಂದಿರೋದ್ರಿಂದ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇರುತ್ತದೆ. ಮುಖ್ಯವಾದ ಸಂಬಂಧದಲ್ಲಿ ಮತ್ತು ಮಿತ್ರತ್ವದಲ್ಲಿ ಒಡಕು ಇರುತ್ತದೆ. ಈ ಮಿಥುನ ರಾಶಿಯವರಿಗೆ ಉತ್ತಮ ದಿನವಾಗಿದೆ. ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗೆ ಧನದ ಲಾಭ ಕೂಡ ಇದೆ. ಕಟಕ ರಾಶಿ ಉತ್ತಮ ದಿನ. ಕಟಕ ರಾಶಿಯವರಿಗೆ ಕಾರ್ಯಕ್ಷೇತ್ರ ಜವಾಬ್ದಾರಿಗಳಿಂದ ಹೆಚ್ಚಾಗುತ್ತವೆ, ಆದರೂ ಕೂಡ ಯಶಸ್ಸನ್ನ ಹೊಂದುತ್ತೀರಿ. ಸಿಂಹರಾಶಿಯವರಿಗೆ 2-3 ದಿನಗಳಲ್ಲಿ ಇದ್ದ ಮನಸ್ಸಿನ ನೋವು, ವೇದನೆ ಕಡಿಮೆ ಆಗುತ್ತದೆ. ಉತ್ತಮ ದಿನವಾಗಿದೆ. ಎಲ್ಲರ ಜೊತೆಗೆ ಸೌಹಾರ್ದಯುತವಾಗಿ ದಿನ ಕಳೆಯುತ್ತದೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟದ ದಿನ. ಮುಖ್ಯವಾದ ಯಾವುದೇ ನಿರ್ಧಾರಗಳು ಇಂದು ತೆಗೆದುಕೊಳ್ಳಲು ಹೋಗಬೇಡಿ. ಆತಂಕ, ನೋವು ಹೆಚ್ಚಾಗುವ ಸಾಧ್ಯತೆಗಳಿವೆ. ಧ್ಯಾನ ಆದಿಗಳನ್ನ ಮಾಡುವ ಮೂಲಕ ನೀವು ಇಂದು ಸಮಯ ಕಳೆಯಬೇಕಾಗುತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಉತ್ತಮ ದಿನವಾಗಿದೆ. ಮನಸ್ಸಿಗೆ ನೆಮ್ಮದಿ ಇದ್ದು ಎಲ್ಲರಿಂದಲೂ ಸಹಕಾರ ಪ್ರಾಪ್ತಿಯಾಗುತ್ತದೆ. ಕಾರ್ಯಕ್ಷೇತ್ರದಲ್ಲೂ ಇಂದು ಯಶಸ್ಸು ಇದೆ. ವೃಶ್ಚಿಕ ರಾಶಿಯವರಿಗೂ ಉತ್ತಮ ದಿನವಾಗಲಿದೆ. ಸಾಮಾಜಿಕ ಚಟುವಟಿಕೆಯಲ್ಲಿ ಜಯ. ಆದಾಗ್ಯೂ ಶತ್ರುಗಳು ನಿಮ್ಮನ್ನು ಹಿಮ್ಮೆಟ್ಟಬಹುದು. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಕಂಡುಬರುತ್ತದೆ. ಧನುರಾಶಿಯವರಿಗೆ ಕಷ್ಟದ ದಿನ. ವ್ಯವಹಾರದಲ್ಲಿ ನಿಮಗೆ ತಲೆ ಕೆಡಬಹುದು. ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ಹೆಚ್ಚಿನ ಆತಂಕ ಇರುತ್ತದೆ. ನಿಮ್ಮ ಬುದ್ಧಿಶಕ್ತಿಯಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮುಗಿಸಬಹುದು. ಮಕರ ರಾಶಿಯವರಿಗೆ ಮನೆ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಆಸ್ತಿ ಪಾಸ್ತಿ ವಿಚಾರ, ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಆತಂಕ ಉಂಟಾಗುತ್ತದೆ. ಮನೆಯ ಬದಲಾವಣೆ ಬಗ್ಗೆ ಕೂಡ ಯೋಚನೆ ಮಾಡುತ್ತೀರಿ. ಕುಂಭರಾಶಿಯವರಿಗೆ ಉತ್ತಮ ದಿನ. ಸಹೋದರ ಸಹೋದರಿಯರಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತದೆ. ಆತ್ಮವಿಶ್ವಾಸ ಕೂಡ ಚೆನ್ನಾಗಿರುತ್ತದೆ. ಕೊನೆಯದಾಗಿ ಮೀನರಾಶಿಯವರಿಗೆ ಸಂಸಾರದ ಬಗ್ಗೆ ಹೆಚ್ಚಿನ ಗಮನ ನೀಡುವಂತಾಗಲಿದೆ. ಆದರೂ ಮನಸ್ಸಿಗೆ ನೆಮ್ಮದಿ ಇದ್ದು ಖುಷಿಯನ್ನ ನೀವು ಕಾಣಲಿದ್ದೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.